ಹಾಯ್ ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವುಮೆನ್ಸ್ ಕ್ರಿಯೇಷನ್ ಝೋನ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ಇದೀಗ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇವತ್ತು ಹಾಗೇನೊಂದು ಕ್ರೋಶಾ ಡಿಸೈನ್ ನೋಡ್ತಾ ಇದ್ದೀವಿ. ಸ್ಯಾರಿ ನೋಡ್ತಾ ಇದ್ದೀರಾ ನೀವು. ಸ್ಯಾರಿ ಬಂದುಬಿಟ್ಟು ಆರೆಂಜ್ ವಿತ್ ಪಿಂಕ್ ಕಲರಲ್ಲಿದೆ. ಮತ್ತು ಬಾರ್ಡರ್ ಮತ್ತು ಪಲ್ಲು ಬಂದು ನಿಮಗೆ ಝರಿಯಿಂದ ಕವರ್ ಆಗಿದೆ. ತುಂಬ ಈಸಿ ಇದೆ ಡಿಸೈನು. ನೀವು ಫುಲ್ಲಾಗಿ ನೋಡ್ಕೊಂಡಿದ್ದೀರಾ. ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿದ್ದೀರ ಅಂದರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಯಾಕಂದರೆ ಇದು ಒಂದು ಸ್ಟೆಪ್ ಡಿಸೈನ್ ಆಗಿದೆ. ಒಂದೇ ಸ್ಟೆಪ್ಪಲ್ಲಿ ಡಿಸೈನ್ ಅದನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ನೋಡಿ, ಆಲ್ರೆಡಿ ನಾನು ಫಸ್ಟ್ ಲೈನ್ ಅನ್ನೋದನ್ನ ಸ್ಟಾರ್ಟ್ ಮಾಡಿ ನಿಮಗೆ ತೋರ್ಸೋಕ್ಕಂತ ಇಟ್ಟಿದ್ದೀನಿ. ನಾನು ಹೇಳ್ದಾಗೆ ಇದು ಫಸ್ಟ್ ಒಂದೇ ಸ್ಟೆಪ್ ಡಿಸೈನ್ ಆಗಿದೆ. ಅಂದರೆ ನಿಮಗೆ ವಿತಿನ್ 1 ಅವರ್ ಒಳಗಡೆ ನೀಟಾಗಿ ಡಿಸೈನ್ ಅನ್ನೋದನ್ನ ನೋಡ್ಕೊಂಬಿಟ್ಟಿದ್ದೀರಾ ಅಂದರೆ 1 ಅವರ್ ಒಳಗಡೆ ಈ ಡಿಸೈನ್ ಅನ್ನೋದನ್ನ ನಾವು ಕಂಪ್ಲೀಟ್ ಮಾಡ್ಬೋದು. ತುಂಬ ಈಸಿ ಇದೆ, ತುಂಬ ಕಷ್ಟ ಅನ್ನೋದು ಏನೂ ಇಲ್ಲ. ತುಂಬ ಈಸಿ ಅಂದರೆ ಈಸಿ. ಹಾಗೆ ಮೆಟೀರಿಯಲ್ ಕೂಡ ಕಡಿಮೆನೇ ಇದೆ. ನೋಡ್ತಾ ಇದ್ದೀರಾ ಆಲ್ರೆಡಿ ನಾನು ಸ್ಯಾರಿ ಫುಲ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿಬಿಟ್ಟೆ. ಇದನ್ನು ನಾವು ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಹೇಳ್ತೀವಿ. ಅಂದರೆ ಒಂದು ಸೈಡ್ ಸ್ಲ್ಯಾಂಟ್ ಆಗಿರೋದ್ರಿಂದ ಇದನ್ನು ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಹೇಳ್ತೀವಿ. ಆರ್ಚ್ ನಾವು ಕಾಮನ್ನಾಗಿ ಹೇಳೋದೆ, ಬಟ್ ಇದು ಬಂದು ಸ್ಲ್ಯಾಂಟಿಂಗ್ ಆರ್ಚ್ ಇರುತ್ತೆ. ತುಂಬ ಈಸಿ ಇದೆ ಗಾಯ್ಸ್. ನೀವು ಆರಾಮಾಗಿ ನೀಟಾಗಿ ಒಂದ್ಸರಿ ಅಬ್ಸರ್ವ್ ಮಾಡಿದ್ದೀರಂದರೆ ನಿಮಗೆ ಅರ್ಥ ಆಗುತ್ತೆ. ನಾನು ಪೋಸ್ಟ್ ಮಾಡಿರೋ ಎಲ್ಲ ವಿಡಿಯೋದಕ್ಕಿಂತ ಈ ವಿಡಿಯೋ ಬಂದುಬಿಟ್ಟು ತುಂಬ ಕಡಿಮೆ ಟೈಮ್ ಲೈನ್ ಇದೆ. ಆವಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಇದೆಷ್ಟು ಈಸಿ ಡಿಸೈನು ಅಂತ ಹೇಳಿಬಿಟ್ಟು. ನೋಡಿ, ಈಗ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ನಾನು 6 ಸ್ಯಾನ್ಸ್ ರೆಡಿ ಮಾಡಿ, ಅಂದರೆ ಅಪೋಸಿಟ್ ಕಲರ್ ಬಾಡಿ ಕಲರ್ ಏನಿದೆಯೋ ಆ ಕಲರಲ್ಲಿ 6 ಸ್ಯಾನ್ಸ್ನ ರೆಡಿ ಮಾಡಿ ಲಾಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ಟೆ. ನೀವು ಈಗ ನಾನು ಮಾಡ್ತಾ ಇದ್ದೀನಲ್ಲ ಆ ಪ್ಲೇಸ್ನ ಸ್ಟಾರ್ಟಿಂಗ್ ಪ್ಲೇಸ್ ಅಂತ ಅಂದ್ಕೊಳ್ಳಿ, ಅಂದರೆ ಲಾಕ್ ಮಾಡಿರೋ ಜಾಗ ಅಂತ ಅಂದ್ಕೊಳ್ಳಿ. ಈಗ ನೋಡಿ, ನಾನು ನೀಡಲ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 ತುಲಿಪ್ ನೀಡಲ್ಲು. ಈ ಥರ ಒಂದು ರಿಂಗ್ ಬೀಡ್ ಮಧ್ಯದಲ್ಲಿ ಆಗೋಷ್ಟು ಒಂದು ಬೀಡ್ ತಗೊಂಡಿದ್ದೀನಿ. ಈಗ ಸ್ವಲ್ಪ ದಾರನ ಮೇಲೆ ಮಾಡಿ ನಾವೇನು ರಿಂಗ್ ಬೀಡು ಮತ್ತು ಬೀಡ್ ಹಾಕಿದ್ವಲ್ಲ ಅದನ್ನು ಆ ದಾರದ ಮಧ್ಯೆಯಿಂದ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸೈಡ್ ಆದ ನಂತರ ಒಂದು ಬೀಡ್ ಲಾಕ್ ಮಾಡಿ ನೀಟಾಗಿಟ್ಟು ಸ್ಯಾರಿ ಹತ್ರ ಅದೆಲ್ಲಿ ಬರುತ್ತೋ ಅಲ್ಲಿ ನೋಡಿ ಒಂದು ಲಾಕ್ ಮಾಡ್ಕೋಬೇಕು. ಸ್ಯಾರಿ ಹತ್ರಕ್ಕೆ ಎತ್ಕೊಳ್ಳಿ. ಒಂದು ಸ್ವಲ್ಪ ಲೂಸ್ ಹೆಚ್ಚು ಕಡಿಮೆ ಮಾಡಬೇಡಿ. ಆಮೇಲೆ ನೀವು ಯಾವಾಗಲೂ ಲಾಕ್ ಮಾಡಬೇಕಾದ್ರೆ ಮಾಡೋದು ತುಂಬ ಇಂಪಾರ್ಟೆಂಟು. ನೀವೇನಾದರೂ ಹಿಂದೆ ಮುಂದೆ ಅಂತ ಏನಾದರೂ ಲಾಕ್ ಮಾಡಿದ್ದೀರ ಅಂದರೆ ಸ್ಯಾರಿ ಬಂದು ಸುಕ್ ಬಿದ್ದುಬಿಡುತ್ತೆ. ಆಗ ಡಿಸೈನ್ ಅನ್ನೋದು ಹಾಳಾಗಿಬಿಡುತ್ತೆ. ಈಗ ಲಾಕ್ ಆದ ನಂತರ ಅಲ್ಲಿಂದ 3 ಚೈನ್ ಹಾಕಿ ನಾನು ತಗೋಬರ್ತಿದ್ದೀನಲ್ಲ ಆ ಥರ. ಇದು ಮೇಯ್ನ್ ಇದೆ, ತುಂಬ ಇಂಪಾರ್ಟೆಂಟ್ ಇದೆ. ನೀಟಾಗಿ ನೋಡಿ, ಅರ್ಥ ಆಗುತ್ತೆ. 3 ಚೈನ್ ಹಾಕಿ ನೋಡಿ, ಇನ್ನೊಂದು ಸರಿ ಕೂಡ ತೋರಿಸ್ತೀನಿ ನಾನು. 3 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಈ ಥರ ಬಂದು ಈ ಕಡೆ ರಿಂಗ್ ಒಳಗಡೆ ನೀಡಲ್ ಅನ್ನೋದನ್ನ ಬಿಟ್ಟು ದಾರ ಏನಿದೆಯೋ ಅದನ್ನ ಈ ಥರ ರಿಂಗ್ ಒಳಗಡೆಯಿಂದ ತಂದು ಒಂದು ಲಾಕ್ ಮಾಡೋಣ. ಇದನ್ನು ನೀವು ತುಂಬ ಹುಷಾರಾಗಿ ನೋಡ್ಕೋಬೇಕು. ಇದೇ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಅಲ್ಲಿಂದ 3 ಚೈನ್ ಹಾಕಿ ಈ ಥರ ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಬೀಡ್ ಇನ್ಸೆಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾನು ಒಂದು ಚಿಕ್ಕ ಬೀಡು ಸ್ಮಾಲ್ ಬೀಡ್ ಅಂತ ತೊಗೊಂಡಿದ್ದೀನಿ. ಅದನ್ನು ಇನ್ಸೆಟ್ ಮಾಡ್ಕೊಳ್ಳೋಣ. ತುಂಬ ಚಿಕ್ಕ ಬೀಡ್ ತೊಗೊಂಡ್ಬಿಟ್ಟಿದ್ದೀನಿ ಅನಿಸುತ್ತೆ, ಅದಕ್ಕೆ ಅದು ಹೋಗ್ತಾ ಇಲ್ಲ. ನೀವೊಂದು ಸ್ವಲ್ಪ ಸುಮಾರಾಗಿರೋ ಬೀಡ್ ತಗೊಳ್ಳಿ, ಪರವಾಗಿಲ್ಲ. ಬಟ್ ಆದರೆ ಚೆನ್ನಾಗಿರುತ್ತೆ ಅಂತ ತಗೊಂಡ್ರೆ ನೋಡಿದ್ರೆ ಅದು ಹೋಗ್ತಾನೇ ಇಲ್ಲ. ಸೊ ಈಗ ಸೂಜಿ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನಾವೇನು ಹಾಕಿದ್ವಲ್ಲ ರಿಂಗ್ ಬೀಡು ಅದ್ರ ಮಧ್ಯೆಯಿಂದ ದಾರನ ತಂದು 3 ಲೂಫ್ ಆಗಿರುತ್ತೆ, 2 ಲೂಫಲ್ಲೊಂದು 2 ಲೂಫಲ್ಲೊಂದು ಅಂತ ಡಬಲ್ ಕ್ರೋಶನ ಮಾಡಬೇಕಾಗುತ್ತೆ. ಆಗ ನಾವೇನು ಬೀಡ್ ಲಾಕ್ ಮಾಡಿ, ಬೀಡ್ ಎಲ್ಲಿ ಬರುತ್ತಲ್ಲ ನೋಡಿ ಲಾಕ್ ಮಾಡಿ 3 ಚೈನ್ ಹಾಕ್ಕೊಂಡೋಗಿದ್ವಲ್ಲ ಅದು ಹಿಂದೆಯಿಂದ ಬೀಡಿಂದ ಕವರ್ ಆಗಿರುತ್ತಲ್ಲ
ಆ 3 ಚೈನು ಕೂಡ ನಾವು ಈ ಥರ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಕವರ್ ಮಾಡ್ಕೊಂಡು ಹೋಗಬೇಕು. ಅಂದರೆ ನಿಮಗೆ ತೋರಿಸ್ತೀನಿ ನೀಟಾಗಿ. ಈಗ ಅಗೇನ್ ಈಗ ಸ್ವಲ್ಪ ದಾರ ಸ್ವಲ್ಪ ಮೇಲೆ ಮಾಡಿ ಇನ್ನೊಂದು ಬೀಡ್ ಇನ್ಸೆಟ್ ಮಾಡಿ ಸೂಜಿ ಮೇಲೆ ಒಂದು ಸರಿ ದಾರ ನೋಡಿ. ನಾನು ಬೀಡ್ ಮಧ್ಯೆಯಿಂದ ದಾರ ತರಬೇಕಾದ್ರೆ ಅದ್ರ ಸಮೇತ ಅಂದರೆ ನಾವು 3 ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ ಅನ್ನೋದನ್ನ ಕೂಡ ಕ್ಲಿಯರ್ ಮಾಡಿಕೊಂಡು ಅಂದರೆ ಕವರ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನೋಡಿ 2 ಸರಿ ನಾನು ಬೀಡ್ ಲಾಕ್ ಅನ್ನೋದನ್ನ ಮಾಡಿದ್ದೀನಿ. ಈಗ ಅಗೇನ್ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡ್ ಅನ್ನೋದನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ನೋಡಿ ಬೀಡ್ ಇನ್ಸೆಟ್ ಆದ ನಂತರ ಸೂಜಿ ಮೇಲೆ ಒಂದು ಸರಿ ದಾರ ರಿಂಗ್ ಬೀಡ್ ಮಧ್ಯೆಯಿಂದ ದಾರ ತಂದು 3 ಲೂಫ್ ಆಗಿರುತ್ತೆ, 2 ಲೂಫಲ್ಲಿ ಒಂದು 2 ಲೂಫಲ್ಲಿ ಒಂದು ಅಂತ ಡಬಲ್ ಕ್ರೋಶೆ ಮಾಡಬೇಕು. ಈಗ ನಾನು 3 ಸರಿ ಮಾಡಿದ್ದೀನಲ್ಲ ಇದೇ ಥರ ನೀವು 7 ಟೈಮ್ಸ್ ಮಾಡಬೇಕು. ಅಂದರೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಮಾಡೋಕ್ಕೆ ನಮಗೆ 7 ಬೀಡ್ ಅನ್ನೋದು ಹಿಡಿಸುತ್ತೆ. 7 ಬೀಡ್ ನಾನು ಮುಗಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಗಾಯ್ಸ್ ಈಗ ನೋಡಿ 7 ಕಂಬನ ಹಾಕಿದ್ದೀವಿ, ಅಂದರೆ 7 ಟೈಮ್ಸ್ನ ಡಬಲ್ ಕ್ರೋಶೆ ಮಾಡಿದ್ದೀವಿ. ಈಗ ಹಿಂದೆ ಮುಂದೆ ಆಗಿರೋದನ್ನ ಸ್ವಲ್ಪ ಸರಿ ಮಾಡಿ ಅದೆಲ್ಲಿ ಬರುತ್ತಾ ಇಟ್ಟಲ್ಲಿ ನೋಡಿ ಒಂದು ಲಾಕ್ ಮಾಡೋಣ. ನೋಡಿದ್ರಲ್ಲ ಸ್ಲ್ಯಾಂಟಿಂಗ್ ಆರ್ಚ್ ಅಂತಾರೆ ಇದನ್ನು. ಆರ್ಚ್ ನಮ್ಗೆ ಯಾವಾಗಲೂ ಕಾಮನ್ನೇ, ಆದರೆ ಇದು ಸ್ವಲ್ಪ ಸ್ಲ್ಯಾಂಟ್ ಆಗಿರೋದ್ರಿಂದ ಇದನ್ನು ಸ್ಲ್ಯಾಂಟಿಂಗ್ ಆರ್ಚ್ ಅಂತ ಹೇಳ್ತಾರೆ. ಸೊ ಎಲ್ಲಿ ಬರುತ್ತಲ್ಲಿಟ್ಟು ಒಂದು ಲಾಕ್ ಮಾಡಿಬಿಟ್ಟು ಅಲ್ಲಿಂದ ಒಂದು 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. 3 ಚೈನ್ ಏನಕ್ಕೆ ಅಂದರೆ ಇಲ್ಲೇ ನಾವು ಕುಚ್ಚು ಕಟ್ಟೋದು. 3 ಚೈನ್ ಬೇಡ ಅನ್ನೋರು 2 ಚೈನ್ ಕೂಡ ಹಾಕೋಬೋದು, ತೊಂದರೆ ಇಲ್ಲ. ಡಿಸೈನ್ ಅನ್ನೋದು ತುಂಬ ಈಸಿ ಇದೆ ಗೈಸ್. ಹೇಳ್ದಾಗೆ 1 ಸ್ಟೆಪ್ ಡಿಸೈನ್ ಇದು. ನೀಟಾಗಿ ನೀವು ನೋಡ್ಕೊಂಬಿಟ್ಟಿದ್ದೀರ ಅಂದರೆ ವಿತಿನ್ 1 ಅವರ್ ಒಳಗಡೆ ಈ ಡಿಸೈನನ್ನು ಕಂಪ್ಲೀಟ್ ಮಾಡ್ಬೋದು. ನಾನು ಅಪ್ಲೋಡ್ ಮಾಡಿರೋ ವೀಡಿಯೋದಲ್ಲೇ ಎಲ್ಲದಕ್ಕಿಂತ ತುಂಬ ಕಡಿಮೆ ಟೈಮ್ ಲೈನ್ ಇರೋ ವಿಡಿಯೋ ಇದು. ಆಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಎಷ್ಟು ಈಸಿ ಇದೆ ಡಿಸೈನ್ ಅಂತ. ಸ್ಯಾರಿ ಫುಲ್ಲು ಇದೇ ಥರ ಇರುತ್ತೆ ಗಾಯ್ಸ್. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ 1ಕ್ಕೆ 2 ಸರಿ ನೋಡಿ. ಹಾಗೂ ಅರ್ಥ ಆಗಿಲ್ಲ ಅಂದರೆ ಸೆಟ್ಟಿಂಗಲ್ಲಿ ಟೈಮ್ ಲೈನ್ ಅನ್ನೋದಿರುತ್ತೆ, ಅದರಲ್ಲಿ ನೀವು ಸ್ಲೋ ಮೋಡ್ ಮಾಡಿ ವಿಡಿಯೋನ ನೋಡಿ ಡಿಸೈನ್ ಅನ್ನೋದು ಅರ್ಥ ಆಗುತ್ತೆ. ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೀಗ. ನೋಡಿ ಆಲ್ರೆಡಿ ನಾನು ಕುಚ್ಚು ಕಟ್ಟಿಬಿಟ್ಟೆ, ಡಿಸೈನ್ ಅನ್ನೋದು ಫುಲ್ ಕಂಪ್ಲೀಟ್ ಆಗಿದೆ. ಒಂದು ಬೇಬಿ ಕುಚ್ಚಲ್ಲಿ ಒಂದು ಪಿಂಕು ಒಂದು ಆರೆಂಜ್ ಆ ಥರ ಕಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಒಂದೇ ಕಲರ್ ಕೂಡ ಕಟ್ಬೋದು, ತೊಂದರೆ ಇಲ್ಲ. ನೋಡಿ ಸ್ಲ್ಯಾಂಟಿಂಗ್ ಆರ್ಚ್ ಅನ್ನೋದು ಈ ಥರ ಇರುತ್ತೆ ಗಾಯ್ಸ್. ಹೇಳ್ದಾಗೆ ಒಂದೇ ಸ್ಟೆಪ್ಪು, ನೀವು ನೀಟಾಗಿ ನೋಡ್ಕೊಂಡಿದ್ದೀರ ಅರ್ಥ ಆಗುತ್ತೆ ನಿಮಗೆ. ಸೊ ಫೈನಲ್ ಔಟ್ಕಮ್ ಅನ್ನೋದು ಈ ಥರನೇ ಇರುತ್ತೆ. ನೋಡಿದ್ರಲ್ಲ ಎಷ್ಟು ನೀಟಾಗಿದೆ. ಇದಕ್ಕೆ ನೀವು 450ಇಂದ 500ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಚಾರ್ಜ್ ಕೂಡ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.